163ನೇ ಶ್ಲೋಕ. ಧರ್ಮ ಕ್ವಚಿತ್ ತಸ್ಯ ನ ಭೂತ ಸೌಹೃದಂ ತ್ಯಾಗ ಕ್ವಚಿತ್ ತಚ್ಚ ನ ಮುಕ್ತಿ ಕಾರಣಂ ವೀರ್ಯಂ ಚ ಪುಂಸೋಸ್ತ್ಯಜ ವೇಗ ನಿಷ್ಕೃತಂ ನ ಹಿ ದ್ವಿತೀಯೋ ಗುಣಸಂಗವರ್ಜಿತಃ. क्वचित् पुंसि धर्मः अस्ति तस्य भूतेषु दया एव नास्ति नूनम्. ಅರ್ಥ ಹೇಳ್ತಾ ಇದ್ದೇನೆ. ಇದು ಕೂಡ ಲಕ್ಷ್ಮೀ ಸ್ವಯಂವರದ ಸಂದರ್ಭದಲ್ಲೇ ಬಂದಿರತಕ್ಕಂಥ ಮಾತು. ಲಕ್ಷ್ಮೀದೇವಿ ಹೇಳ್ತಕ್ಕಂಥ ಮಾತು, ಸ್ವಯಂವರ ಮಾಲೆಯನ್ನ ಕೈಯಲ್ಲಿ ಹಿಡಿದುಕೊಂಡಿರ್ತಕ್ಕಂಥ ಲಕ್ಷ್ಮೀದೇವಿ ಆಡ್ತಕ್ಕಂಥ ಮಾತು. ಧರ್ಮ ಕ್ವಚಿತ್ ಯಾರು ಯಮಧರ್ಮರಾಜನಲ್ಲಿ, ಅವನು ಯಮಾಯ ಧರ್ಮಾಧಿಪತಿ ಅಂತ, ಧರ್ಮದ ಅಧಿಪತಿ ಯಮ, ಅವನಲ್ಲೇನಿದೆ ಧರ್ಮ ಇದೆ. ಆದ್ರೆ ತಸ್ಯ ನ ಭೂತ ಸೌಹೃದಂ, ಅವರಿಗೆ ಯಮಧರ್ಮನಿಗೆ ಭೂತಗಳ ಮೇಲೆ ಸೌಹಾರ್ದತೆ ಇಲ್ಲ. ಅಂದ್ರೆ ಅರ್ಥೇನು? ಭೂತದಯ ಇದೆ. ಭೂತ ಸೌಹೃದ ಶಬ್ದಕ್ಕರ್ಥೇನು? ಭೂತಗಳ ಮೇಲೆ ಸೌಹಾರ್ದ ಅಂತ ಅರ್ಥ. ಭೂತದಯ, ಅನುಕಂಪೆ ಇಲ್ಲ. ಯಾರ ಮೇಲೂ ಅನುಕಂಪೆ ಇಲ್ಲದೆ ಎಲ್ಲರಿಗೂ ಶಿಕ್ಷೆಯನ್ನು ಕೊಡ್ತಾನೆ. ಅಂದ್ರೆ ಅವರವ್ರ ಪಾಪಕ್ಕೆ ಅನುಗುಣವಾಗಿ ಶಿಕ್ಷೆ ಕೊಡ್ತಾನೆ. ಅಂತೂ ಇವನೇನೋ ಪಾಪ ಬಡವ ಅಥವಾ ಈ ದೊಡ್ಡ ಸ್ಥಾನಮಾನದಲ್ಲಿದ್ದವನು, ಆತರ ಏನೋ ಅವನಿಗೆ ಅನುಕಂಪೆ ಅಂತ ಇಲ್ವೇ ಇಲ್ಲ. ಅವನೇನ್ ಮಾಡಿದ್ದಾನೋ ಅದಕ್ಕೆ ಅನುಗುಣವಾಗಿ ನಮ ಏನ್ ಮಾಡ್ತಾನೆ? ಶಿಕ್ಷೆ ಕೊಡ್ತಾ ಇರ್ತಾನೆ. ಅಲ್ಲಿಗೆ ಯಮನಿಗೇನಿಲ್ಲ, ಭೂತ ಸೌಹಾರ್ದತೆ ಎಂಬುದಿಲ್ಲ. ನ ಭೂತ ಸೌಹೃದಂ ಇನ್ ತ್ಯಾಗ ಕ್ವಚಿತ್ ತಚ್ಚನ ಮುಕ್ತಿ ಕಾರಣಂ. ಬಲಿಚಕ್ರವರ್ತಿ ಎಲ್ಲವನ್ನೂ ಕೊಟ್ಟ, ಎಲ್ಲ ಕೊಟ್ಟು ಕೊನೆಗೆ ತನ್ನನ್ನೇ ತಾನು ಅರ್ಪಣೆ ಮಾಡ್ಕೊಂಡ್ಬಿಟ್ಟ. ಏನು ಕೊಡ್ಲಿಕ್ಕೆ ಉಳಿದೇ ಇದ್ದ ಸಂದರ್ಭದಲ್ಲಿ ತನ್ನನ್ನೇ ತಾನು ಅರ್ಪಣೆ ಮಾಡ್ಕೊಂಡ. ಆದ್ರೆ ಅವನ ಆ ತ್ಯಾಗ ಭಾವನೆ ಇದೆಯಲ್ಲ, ಅದು ಮುಕ್ತಿಗೆ ಕಾರಣವಾದದ್ದಲ್ಲ. ಅಂದ್ರೆ ತಾನು ಕೊಟ್ಟ ಮಾತಿಗೆ ಮೀರಬಾರದು, ಅವನ ಅಹಂಕಾರ, ತನ್ನ ಒಂದು ಮಾತಿಗೆ ಇದಾಗಬಾರ್ದು, ವ್ಯತ್ಯಾಸ ಆಗ್ಬಾರ್ದು ಅನ್ನೋ ಅಹಂಕಾರದ ಭಾವನೆಯಿಂದಲೇ ಇದ್ದ ಹೊರತಾಗಿ ಮುಕ್ತಿಗೆ ಕಾರಣವಾಗಿರ್ತಕ್ಕಂಥ ಒಂದು ತ್ಯಾಗ ಅವನಲ್ಲಿರ್ಲಿಲ್ಲ. ಹಾಗಾಗಿ ಅದು ಮುಕ್ತಿಗೆ ಕಾರಣ ಅಲ್ಲ. ತ್ಯಾಗ ಬಲಿಚಕ್ರವರ್ತಿ ಇಲ್ಲಾಗಬೇಕಾದ್ರೆ ತ್ಯಾಗವನ್ನು ಭಾವನೆ ಇದೆ. ಆದರೆ ತ್ಯಾಗ ಭಾವ ಎಂಬುದು ಮುಕ್ತಿಗೆ ಕಾರಣವಲ್ಲ. ಇನ್ನು ವೀರ್ಯಂ ಚ ಪುಂಸಃ ಅಸ್ತಿ ಅಜವೇಗ ನಿಷ್ಕೃತಂ. ಇನ್ನು ವೀರ್ಯಂ ಚ ಪುಂಸಃ, ಈ ಸೂರ್ಯ ಚಂದ್ರ ಇವರಲ್ಲೆಲ್ಲ ವೀರ್ಯ ಅಂದ್ರೆ ಪರಾಕ್ರಮ ಇದೆ. ಆದರೆ ಅಜವೇಗ ನಿಷ್ಕೃತಂ. ಅಜ ಅಂದ್ರೆ ಪರಮಾತ್ಮ, ನಜಾಯತೆ ಇತಿ ಅಜಃ. ಅಜನ ವೇಗವನ್ನ ಮೀರುವಂತ ಒಂದು ವೇಗ ಅವರಲ್ಲಿಲ್ಲ. ಸೂರ್ಯಚಂದ್ರರು ನಿರಂತರವಾಗಿ ತಿರುಗ್ತಾ ಇರ್ತಾರೆ. ಆದ್ರೆ ಕಾಲವನ್ನ ಮೀರಿದ ಒಂದು ವೇಗ, ಕಾಲರೂಪಿಯಾಗಿರ್ತಕ್ಕಂಥ ಪರಮಾತ್ಮ, ಕಾಲ ನಿಯಾಮಕನಾಗಿರ್ತಕ್ಕಂಥ ಪರಮಾತ್ಮ ಏನಿದ್ದಾನೆ, ಅವನನ್ನ ಮೀರಿಸುವಂತಹ ಒಂದು ಸಾಮರ್ಥ್ಯ ಇವರಲ್ಲಿ ಇಲ್ಲ. ಇನ್ನು ನಹಿ ದ್ವಿತೀಯೋ ಗುಣಸಂಗವರ್ಜಿತ. ಎಲ್ಲರೂ ಕೂಡ ಪ್ರಾಕೃತ ಗುಣಗಳ ಸಂಪರ್ಕ ಇರುವವರೇ. ಎಲ್ಲರೂ ಕೂಡ ಪ್ರಾಕೃತ ಗುಣ ಸಂಪರ್ಕರೇ. ಯಾರಿಗೆ ಪ್ರಾಕೃತ ಗುಣ ಇಲ್ಲ ಹೇಳಿ? ಎಲ್ಲರಲ್ಲೂ ಪ್ರಾಕೃತ ಗುಣ ಎಂಬುದಿದ್ದೇ ಇದೆ. ಹಾಗಾಗಿ ಗುಣಸಂಗವರ್ಜಿತ ನ ದ್ವಿತೀಯ. ಗುಣಸಂಗವರ್ಜಿತನಾದವನು ಒಬ್ಬನೇ ಪರಮಾತ್ಮ. ಅವನನ್ನ ಬಿಟ್ಟು ಎರಡನೇ ಒಬ್ಬ ವ್ಯಕ್ತಿ ಗುಣಸಂಗವರ್ಜಿತನಾದವನು ಯಾರಾದ್ರೂ ಇದ್ರೆ ಅಂದ್ರೆ ಅಲ್ಲಿ ಯಾರು ಕೂಡ ಇಲ್ಲ ಇಲ್ಲ. ನಿಮಿಷ. ಅಜವೇಗ ಅಂದ್ರೆ ಅಲ್ಲಿ ಅಜ ಅಂದ್ರೆ ಕಾಲರೂಪಿಯಾಗಿರ್ತಕ್ಕಂಥ ಪರಮಾತ್ಮ, ಅವನ ವೇಗ ಅದನ್ನ ಮೀರುವಂತ, ನಿಷ್ಕೃತ ಅಂದ್ರೆ ಅದನ್ನ ಮೀರ್ತಕ್ಕಂತಹ ವೀರ್ಯ ಪರಾಕ್ರಮ ನ ಪುಂಸಃ, ಯಾವ ವ್ಯಕ್ತಿಗೂ ಕೂಡ ಇಲ್ಲ ಅಂತ ಅರ್ಥ. ವ್ಯಾಖ್ಯಾನ ನೋಡ್ಕೊಳ್ಳಿ. क्वचित् पुंसी धर्मः अस्ति तस्य भूतेषु दया एव नास्ति नूनम्. क्वचित् पुंसी ಅಂದ್ರೆ ಬ್ರಹ್ಮದೇವರಲ್ಲಿ, ಧರ್ಮರಾಜನಲ್ಲಿ ಧರ್ಮಃ ಅಸ್ತಿ, ಧರ್ಮದ ಪ್ರತೀಕ, ಧರ್ಮವೇ ಮೂರ್ತಿಮತ್ತಾಗಿರತಕ್ಕಂತ ಇರುವವನು ಧರ್ಮರಾಜ. ತಸ್ಯ ಭೂತೇಶು ದಯಾ ನಾಸ್ತಿ ನೂನಂ. ಭೂತ ದಯಾ ಎಂಬುದು ನಿಶ್ಚಯವಾಗಿ ಇಲ್ಲವೇ ಇಲ್ಲ. ಅನೇನ ಯಮಃ, ಇದರಿಂದ ಯಮನನ್ನ ತಿರಸ್ಕಾರ ಮಾಡಿದಂಗಾಯ್ತು ಲಕ್ಷ್ಮೀದೇವಿ. ಭೂತಾನಾಂ ಯಮಃ ಶಾಸ್ತಾ ಇತಿ ಪ್ರಸಿದ್ಧಂ. ಭೂತಗಳನ್ನ ಶಾಸನ ಮಾಡುವವನು, ಪರಿಪಾಲನೆ ಮಾಡುವವನು ಯಮ ಅನ್ನೋದು ಪ್ರಸಿದ್ಧವಾದದ್ದು. ಇನ್ನು ಕ್ವಚಿತ್ ಪುರುಷೇಶು ತ್ಯಾಗ ವರ್ತತೆ. ಕೆಲವು ವ್ಯಕ್ತಿಗಳಲ್ಲಿ ತ್ಯಾಗ ಭಾವನೆ ಇದೆ. ತದಪಿ ನ ಮುಕ್ತಿ ಪ್ರಾಪಕಂ.
ಆ ಕೇವಲ ತ್ಯಾಗ ಭಾವನೆ, ಅಹಂಕಾರ ಯುಕ್ತವಾಗಿರ್ತಕ್ಕಂಥ ತ್ಯಾಗ ಭಾವನೆ ಇದೆಯಲ್ಲ, ಅದು ಮುಕ್ತಿಗೆ ಕಾರಣವಲ್ಲ. ತೇಷಾಂ ಮುಕ್ತಿದಾನ ಸಾಮರ್ಥ್ಯ ಭಾವ. ನೋಡಿ ಇನ್ನೊಂದು, ಅವರಿಗೆ ತ್ಯಾಗ ಮಾಡ್ತಾರೆ. ಏನ್ ತ್ಯಾಗ ಮಾಡ್ತಾರೆ? ತನ್ನಲ್ಲಿ ಇದ್ದದ್ದನ್ನ ತ್ಯಾಗ ಮಾಡ್ತಾರೆ ಹೊರತಾಗಿ ಮುಕ್ತಿಯನ್ನ ಕೊಡುವಂತ ಸಾಮರ್ಥ್ಯ, ತ್ಯಾಗ ಅಂದ್ರೆ ಕೊಡೋದು, ಮುಕ್ತಿಯನ್ನು ಕೊಡೋ ಸಾಮರ್ಥ್ಯ ಇದೆ ಅವರಿಗೆ ಇಲ್ಲ. ಯಾರಿಗೂ, ಯಾವ ದೇವತೆಗಳಿಗೂ ಮುಕ್ತಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇಲ್ಲ. ತೇಷಾಂ ಮುಕ್ತಿದಾನ ಸಾಮರ್ಥ್ಯ ಭಾವಾತ್ ಅಪೇಕ್ಷಿತ ಅದಾನಸ್ಯ ತ್ಯಾಗಿ ದೋಷತ್ವಾತ್. ವಸ್ತುತಃ ಒಬ್ಬ ತ್ಯಾಗಿ ಅಂತ ಕರೆಸ್ಕೊಳ್ಬೇಕು ಅಂತ ಆದ್ರೆ ಅಪೇಕ್ಷಿತವಾದದ್ದೆಲ್ಲವನ್ನೂ ಕೊಡ್ಬೇಕು. ಅಪೇಕ್ಷಿತವಾದದ್ದೆಲ್ಲವನ್ನೂ ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವನು ತ್ಯಾಗಿ ಅಂತ ಕರೆಸ್ಕೊಳ್ಲಿಕ್ಕೆ ಅರ್ಹ ಅಲ್ಲ. ಅಪೇಕ್ಷಿತ ಅದಾನಸ್ಯ, ಅಪೇಕ್ಷಿತವಾದನ್ನ ದಾನ ಮಾಡ್ತಾ ಇಲ್ಲ, ಅದಾನ ಕೊಡ್ತಾ ಇಲ್ಲ ಅಂದ್ಮೇಲೆ ಅವನು ತ್ಯಾಗಿ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅನೇನ ಚ ದೈತ್ಯೇಂದ್ರ ಬಲ್ಯಾದಯ. ಇದರಿಂದ ಯಾರನ್ನ ತಿರಸ್ಕಾರ ಮಾಡದಂಗಾಯ್ತು? ದೈತ್ಯಾಧಿಪತಿಯಾಗಿರ್ತಕ್ಕಂತಹ ಬಲಿ ಇವನನ್ನ ನಿರಾಕರಣೆ ಮಾಡದಂಗಾಯ್ತು. ಮುಕ್ತಿದಾನ ಸಾಮರ್ಥ್ಯಂ ಚ ಅನ್ಯತ್ರ ನಾಸ್ತಿ ಇತಿ ನಿರ್ಣೀತಂ ಇತಿ ನೂನಮಿತ್ಯನೇನ ಇತಿ ನೂನಮಿತ್ಯಾಹ. ಅಂದ್ರೆ ಮುಕ್ತಿಯನ್ನ ಕೊಡುವಿಕೆ ಎಂಬತಕ್ಕಂಥದ್ದು ಮತ್ತೊಬ್ಬರಲ್ಲಿಲ್ಲ, ಅದು ನಿಶ್ಚಯ. ಅನೇಕ ಪ್ರಕರಣಗಳಲ್ಲಿ, ಮುಚುಕುಂದನ ಪ್ರಕರಣ ಇತ್ಯಾದಿ ಅನೇಕ ಪ್ರಕರಣಗಳಿಂದ ತೀರ್ಮಾನವಾಗುತ್ತದೆ. ಮುಕ್ತಿ ಕೊಡುವಿಕೆ ಎಂಬುದು ಮತ್ತಾರಿಗೂ ಸಾಧ್ಯವಿಲ್ಲ ಅಂತ ಗೊತ್ತಾಗಿದೆ. ಕಸ್ಯಚಿತ್ ಪುಂಸಃ ವೀರ್ಯಂ ತೇಜಸ್ವಿತ್ವ ಲಕ್ಷಣಂ ಅತಿವೇಗಿತ್ವ ಲಕ್ಷಣಂ ವಾ ಅಸ್ತಿ. ಇನ್ನು ಕಸ್ಯಚಿತ್ ಪುಂಸ, ಇನ್ನು ಕೆಲವು ವ್ಯಕ್ತಿಗಳಲ್ಲಿ ಅಂದ್ರೆ ಯಾರು? ಸೂರ್ಯಚಂದ್ರಾದಿಗಳಲ್ಲಿ ಏನಿದೆ? ವೀರ್ಯ, ಪರಾಕ್ರಮ ಇದೆ. ತೇಜಸ್ವಿತ್ವ ಲಕ್ಷಣಂ, ಒಳ್ಳೆ ತೇಜಸ್ಸಿದೆ ಅವರಲ್ಲಿ. ಮತ್ತು ಅತಿವೇಗಿತ್ವ ಲಕ್ಷಣಂ, ಅತಿ ವೇಗವಾಗಿ ಸಂಚಾರ ಮಾಡತಕ್ಕಂಥದ್ದಿದೆ. ತದಪಿ ಅಜವೇಗೇನ, ಅಜವೇಗ ಅಂದ್ರೆ ಏನು? ಕಾಲವೇಗ, ಕಾಲನಾಮಕನಾಗಿರ್ತಕ್ಕಂಥ ಪರಮಾತ್ಮ. ಕಾಲಚಕ್ರ ವೇಗೇನ ಜಿತಮೇವ ನಿಷ್ಕೃತಂ ಅಂದ್ರೆ ಗೆಲ್ಲಲ್ಪಟ್ಟಿದೆ. ಕಾಲದ ನಿಯಂತ್ರಣಕ್ಕೆ ಸೂರ್ಯಚಂದ್ರರು ಒಳಪಡುವವರು. ಸೂರ್ಯಚಂದ್ರರು ಕೂಡ ಕಾಲವನ್ನ ಮೀರಿದವರಲ್ಲ. ಅನೇನ ಸೂರ್ಯಚಂದ್ರ ವಾಯವ, ಸೂರ್ಯ ಚಂದ್ರ ವಾಯು ಇವರೆಲ್ಲರೂ ಕೂಡ, ಅಂದ್ರೆ ವಾಯುವು ಕೂಡ ಮುಕ್ತಿಯನ್ನ ಕೊಡುವಂತ ಸಾಮರ್ಥ್ಯ ವಾಯುವಿಗೂ ಇಲ್ಲ. ಅಂದ್ರೆ ವಾಯು ಕೂಡ ಪರಮಾತ್ಮನ ಆಜ್ಞೆಯಿಂದ ಮುಕ್ತಿ ಕೊಡ್ತಾನೆ ಹೊರತು ಪರಮಾತ್ಮನ ಆಜ್ಞೆಯಿಂದ ಯಾರಿಗೂ ಕೂಡ ವಾಯು ಮುಕ್ತಿ ಕೊಡೋದಿಲ್ಲ. ಹಾಗೆ ಯಾರಿಗೂ ಕಾಲವನ್ನ, ಕಾಲರೂಪಿಯಾದ ಪರಮಾತ್ಮನನ್ನು ಮೀರುವ ಸಾಮರ್ಥ್ಯ ಇಲ್ಲ. ತೇ ಕ್ಷಣ ಮಾತ್ರಂ ಏಕತ್ರ ಅವಸ್ಥಾನ ರಹಿತಾ ಇತಿ ಪ್ರಸಿದ್ಧಮಿತಿ ನೂನಮಿತ್ಯನೇನ ಸೂಚಯತಿ. ಅಂದ್ರೆ ನೋಡಿ, ಸೂರ್ಯ ನಿರಂತರ ಚಲನೆ, ಚಂದ್ರ ನಿರಂತರವಾದ ಚಲನೆ, ವಾಯು ಅಂದ್ರೆ ವಾಯುವಿನ ಸ್ವರೂಪವೇ ಸದಾ ಗತಿಮಾನ್ ವಾಯು ಅಂತ, ನಿರಂತರವಾಗಿ ಸಂಚಾರ ಮಾಡುವಂಥದ್ದೇ ವಾಯುವಿನ ಲಕ್ಷಣ. ಹೀಗೆ ಇದೆಲ್ಲ ಪ್ರಸಿದ್ಧವಾಗಿರುವಂಥದ್ದು. ಹೀಗೆ ಧರ್ಮ ಇದ್ದಲ್ಲಿ ಭೂತದಯ ಇಲ್ಲ, ದಾನ ಮಾಡುವ ಸ್ವಭಾವ ಇದ್ರೂ ಕೂಡ ಮುಕ್ತಿಯನ್ನು ಕೊಡ್ಲಿಕ್ಕಾಗೋದಿಲ್ಲ. ಇನ್ನು ನಿರಂತರವಾದ ವೇಗ ಇದ್ರೂ ಕೂಡ ಪರಮಾತ್ಮನ ವೇಗವನ್ನು ಮೀರ್ಲಿಕ್ಕೆ ಯಾರಿಗೂ ಕೂಡ ಆಗೋದಿಲ್ಲ. ಈ ಯಾರನ್ನೇ ತೆಗೆದುಕೊಂಡ್ರು ಎಲ್ಲರೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ನ್ಯೂನತೆ ಕಾಣ್ತಾ ಇದೆ ಹೊರತು ಮತ್ತು ಎಲ್ಲರಲ್ಲೂ ಕೂಡ ಗುಣಸಂಗ, ಗುಣದ ಸಂಪರ್ಕ, ಪ್ರಾಕೃತ ಗುಣ, ಸತ್ವ ರಜೋ ತಮೋ ಗುಣಗಳ ಸಂಪರ್ಕ ಅಂತೂ ಎಲ್ಲರಲ್ಲೂ ಇದ್ದೇ ಇದೆ. ಕ್ವಚಿತ್ ಧರ್ಮ ಕೆಲವು ತಸ್ಯ ನ ಭೂತ ಸೌಹೃದಂ ಅನ್ನೋ ಸ್ವಲ್ಪ ಇದೆ. ಕ್ವಚಿತ್ ತ್ಯಾಗ ತಚ್ಚ ನ ಮುಕ್ತಿ ಕಾರಣಂ. ಇನ್ನು ಕ್ವಚಿತ್ ಅಂತ ಕ್ವಚಿತ್ ವೀರ್ಯಂ ಚ ಅಸ್ತಿ ಅಜವೇಗ ನಿಷ್ಕೃತಂ ಪುಂಸಃ ನ. ಯಾರು ಕೂಡ ಅಂತ ವ್ಯಕ್ತಿಗಳಿಲ್ಲ. ಗುಣಸಂಗ ವರ್ಜಿತ ದ್ವಿತೀಯ ನಹಿ, ಗುಣಸಂಗ ವರ್ಜಿತನಾಗಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಇಲ್ಲವಷ್ಟೇ. ಧರ್ಮ ಕ್ವಚಿತ್ ತಸ್ಯ ನ ಭೂತ ಸೌಹೃದಂ ತ್ಯಾಗ ಕ್ವಚಿತ್ ತಚ್ಚ ನ ಮುಕ್ತಿ ಕಾರಣಂ ವೀರ್ಯಂ ಚ ಪುಂಸೋಸ್ತಿ ವೇಗ ನಿಷ್ಕೃತಂ ನಹಿ ದ್ವಿತೀಯೋ ಗುಣಸಂಗ ವರ್ಜಿತಃ.